ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಪ್ರಸಾದ್ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಲಕ್ಷ್ಮೀ ದೇವಿಗೆ ಸಿಂಪಲ್ ಆಗಿ ಒಂದು ಬಿಂದಿಗೆಗೆ ಅಥವಾ ಚೊಂಬೆಗೆ ಬ್ಲೌಸ್ ಪೀಸಿಂದ ನೆರಿಗೆ ಎಲ್ಲ ಇಟ್ಟು ಸೀರೆ ಥರ ಹೇಗೆ ನೀಟಾಗಿ ಬಿಂದಿಗೆ ಕಾಣಿಸ್ದೇ ಇರೋ ಥರ ಉಡ್ಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಬ್ಲೌಸ್ ಪೀಸ್ನ ಹೀಗೆ ತೊಗೊಂಡು ನಿಮ್ಮ ಹತ್ರ ಯಾವುದಿದೆಯೋ ಆ ಬ್ಲೌಸ್ ಪೀಸು, ನೀವು ದೇವ್ರಿಗೆ ಇಡೋವಂಥ ಬ್ಲೌಸ್ ಪೀಸ್ನ ತೊಗೊಂಡು ಹೀಗೆ ಸಣ್ಣ ಸಣ್ಣದಾಗಿ ನೆರಿಗೆ ಹಿಡಿದು ನಾವು ಬಟ್ಟೆ ಒಣಗಾಕೋಕ್ಕೆ ಯೂಸ್ ಮಾಡೋವಂತಹ ಕ್ಲಿಪ್ ಏನಿದೆ ಆ ಕ್ಲಿಪ್ಸ್ನ ಹೀಗೆ ಹಾಕ್ಕೊಂಡಿದ್ದೀನಿ. ನಾವು ಚಿಕ್ಕದಾಗಿ ನೆರಿಗೆ ಹಿಡ್ದಿರೋದ್ರಿಂದ ಅದು ಬೇಗ ಬಿಟ್ಟೋಗುತ್ತೆ. ಅದಕ್ಕೋಸ್ಕರ ಈ ಥರ ಕ್ಲಿಪ್ಸ್ ಹಾಕಿ ಕೆಳಗಡೆ ಒಂದೇ ಸಮಕ್ಕೆ ಬರೋ ಥರ ಬಿಂದಿಗೆಗೆ ಸುತ್ತಬೇಕು. ಸುತ್ತಬಿಟ್ಟು ಆ ಎಡ್ಜಸ್ ಏನಿದೆ ಬಿಂದಿಗೆಗೆ ಕರೆಕ್ಟಾಗಿ ಟೈಟಾಗಿ ಕೂರೋ ಥರ ಪಿನ್ ಹಾಕ್ಬೋದು. ಇಲ್ಲಾಂದರೆ ನೀವು ದಾರನೂ ಸಹ ಕಟ್ಕೋಬೋದು. ಅದನ್ನು ನೀಟಾಗಿ ನಾನಿಲ್ಲಿ ಪಿನ್ ಹಾಕಿ ತೋರಿಸ್ತಿದ್ದೀನಿ. ನೀವು ಪಿನ್ ಅಲ್ದಿರ ಹೋದರೆ ನೀವು ದಾರನೂ ಸಹ ಕಟ್ಕೋಬೋದು. ಈಗ ನೋಡಿ, ಲಾಸ್ಟಿಗೆ ಅದು ನೀಟಾಗಿ ಪಿನ್ ಹಾಕಿರೋದು ಕೂತ್ ಆದಮೇಲೆ ನಾನು ಏನು ಎಡ್ಜಸ್ಸಲ್ಲಿ ಹಾಕಿದ್ದೆ ಆ ಬಟ್ಟೆ ಕ್ಲಿಪ್ನ ತೆಗಿತಾ ಇದ್ದೀನಿ. ಆ ಕ್ಲಿಪ್ಸ್ನ ತೆಗೆದ ಮೇಲೆ ಈ ಥರ ಭಾಗ ಆಗೋಗುತ್ತೆ. ಆ ಥರ ನಿಮಗೆ ಕೆಲವೊಂದು ಸಲ ಆಗುತ್ತೆ, ಎಲ್ಲದರಲ್ಲೂ ಆಗಲ್ಲ. ಆಗ ಆ ಥರ ಆಗದಿರ ಇರೋ ಥರ ನೋಡ್ಕೊಳ್ಳಿಕ್ಕೋಸ್ಕರ ಒಳಗಡೆಯಿಂದ ಇನ್ನೂ ಒಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಆ ಪಿನ್ನನ್ನು ನೀಟಾಗಿ ಹಾಕ್ಕೋಬೇಕು ಒಳಗಡೆಯಿಂದ. ಈಗ ನೋಡಿ, ಅದು ನೀಟಾಗಿ ಕೂರುತ್ತೆ. ನಮಗೆ ಒಂದು ಚೂರು ಎಲ್ಲೂ ಏನು ಕಾಣಿಸೋದಿಲ್ಲ. ಈಗ ನೀಟಾಗಿ ಇದನ್ನು ಅಗಲಕ್ಕೆ ನೆರಿಗೆ ಹಾಗೆಯೇ ಕೂತಿರುತ್ತೆ. ನಮಗೆ ನಾವು ಎಷ್ಟು ಸಣ್ಣ ಬೇಕೋ ಅಷ್ಟು ನೆರಿಗೆಗಳನ್ನೂ ಇಟ್ಕೋಬೋದು. ಈಗ ಆ ಕೊನೆ ಈ ಕೊನೆ ಏನಿತ್ತು ಅದು ನಮಗೆ ಬಿಂದಿಗೆ ಕಾಣಿಸ್ದೇ ಇರೋ ಥರ ಹಿಂದಕ್ಕೆ ನೀಟಾಗಿ ಜಸ್ಟ್ ಒಂದೇ ಒಂದು ಎಳೆ ತೆಗೆದು ಹೀಗೆ ಹಿಂದಕ್ಕೆ ಒಂದೇ ಒಂದು ಎಳೆ ತೆಗೆದು ನೀಟಾಗಿ ಪಿನ್ ಹಾಕ್ಕೋಬೇಕು. ಸ್ವಲ್ಪ ಟೈಟಾಗಿ ಪಿನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ನೆರಿಗೆಗಳು ನೀಟಾಗಿ ಕೂರೋದಿಲ್ಲ. ಸ್ವಲ್ಪ ನೀಟಾಗಿ ಪಿನ್ ಹಾಕ್ಕೊಂಡು ಕೆಳಗಡೆಗೆ ನೆರಿಗೆಗಳನ್ನ ಹೀಗೆ ಕೆಳಗಡೆಗೆ ನೀಟಾಗಿ ಮಾಡ್ಕೋಬೇಕು. ಈಗ ನಾವು ಬ್ಲೌಸ್ ಪೀಸಿಂದ ಸೀರೆ ಉಡ್ಸಿದ್ದು ನೆರಿಗೆ ಇಟ್ಟು ಸೀರೆ ಉಡ್ಸಿರೋದು ಕಂಪ್ಲೀಟ್ ಆಗಿದೆ. ಈಗ ನೀವು ಎಲೆ ಇಟ್ಟು ಕಳಶಕ್ಕೆ ಏನೇನು ಬೇಕೋ ನಿಮ್ಮ ಪ್ರಕಾರ ಕಳಶದೊಳಗಡೆ ಏನೇನು ಹಾಕ್ತೀರಾ ಅದನ್ನೆಲ್ಲ ಹಾಕಿ ತೆಂಗಿನಕಾಯಿನ ನೀಟಾಗಿ ಅಲಂಕಾರ ಮಾಡಿ ಪೂಜಿಸ್ಬೋದು. ನಾವಿದಕ್ಕೆ ಡಾಬೆಲ್ಲ ಹಾಕಲಿಕ್ಕಾಗಲ್ಲ. ಕತ್ತಿಗೆ ಒಂದು ನೆಕ್ಲೇಸು ಮತ್ತು ದೇವರಿಗೆ ಎಷ್ಟು ಒಡವೆ ಬೇಕೋ ಅಷ್ಟು ಒಡವೆ ನಿಮ್ಮ ಅಲಂಕಾರದ ಪ್ರಕಾರ ನೀವು ಏನು ಒಡವೆ ಹಾಕಬೇಕು ಅಂದ್ಕೊಂಡಿದ್ದೀರೋ ಆ ಥರ ಕಂಪ್ಲೀಟಾಗಿ ದೇವರಿಗೆ ಒಡವೆಗಳನ್ನ ಹಾಕ್ಕೋಬೋದು. ಗೆಜ್ಜೆ ಹಾರ, ಹೂವಿನ ಅಲಂಕಾರ ಎಲ್ಲ ಮಾಡಿದ್ರೆ ನಿಮಗೆ ಎಲೆ ಇಟ್ಟಾದ ಮೇಲೆ ಆ ಕಂಠ ಏನು ಕಾಣಿಸ್ತಿದೆ ಬಿಂದಿಗೆ ಕಂಠ ಅದನ್ನು ಸಹ ಕಾಣಿಸೋದಿಲ್ಲ, ನೀಟಾಗಿ ಕವರ್ ಆಗೋಗುತ್ತೆ. ಕಳಶ ಇಟ್ಟ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಬರೀ ಬ್ಲೌಸ್ ಪೀಸಲ್ಲಿ ನೆರಿಗೆ ಇಟ್ಟು ಹೇಗೆ ಅಲಂಕಾರ ಮಾಡೋದು ಅಂತ ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಕಳಶಕ್ಕೆ ತೆಂಗಿನಕಾಯಿಗೆ ಮುಖವಾಡನೂ ಸಹ ಹಾಕ್ಬೋದು, ಇಲ್ಲ ಕಳಶಕ್ಕೆ ಅರಿಶಿಣದಿಂದ ಅಲಂಕಾರನೂ ಸಹ ಮಾಡ್ಬೋದು. ಅರಿಶಿಣದಿಂದ ಅಲಂಕಾರ ಹೇಗೆ ಕಾಯಿಗೆ ಮಾಡೋದು ಅಂತ ನನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನಾನೀಗ ಬರೀ ಅರಿಶಿಣ ಹಚ್ಚಿರುವಂತಹ ಕಾಯಿನ ಮಾತ್ರ ಇಟ್ಟು ತೋರಿಸ್ತಿದ್ದೀನಿ. ಇದಕ್ಕೆ ನಾನು ಹಿಂದೆಯಿಂದ ಒಂದು ಕಿರೀಟ ಥರದ್ದು ಇದು ನಿಮಗೆ ಎಲ್ಲ ಶಾಪ್ಸ್ಗಳಲ್ಲೂ ಸಿಗತ್ತೆ. ಬ್ಯಾಂಗಲ್ ಶಾಪ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಗತ್ತೆ. ಈ ಥರದನ್ನು ಒಂದು ಇಟ್ಕೊಂಡು ಹೂವಿನ ಅಲಂಕಾರ ಎಲ್ಲ ನೀಟಾಗಿ ಮಾಡಿಕೊಂಡು ನೀಟಾಗಿ ದೀಪ ಅಲಂಕಾರ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಈಸಿಯಾಗಿ ನೀವು ಈ ಥರ ಬಿಂದಿಗೆಗೆ ಅಥವಾ ಚೊಂಬಿಗೆನೂ ಸಹ ಇದನ್ನು ಸೇಮ್ ಮಾಡ್ಕೋಬೋದು. ನಂದು ಸ್ವಲ್ಪ ಟೆಕ್ನಿಕಲ್ ಎರರ್ ಆಗಿ ಚೊಂಬಿಗೂ ಇದೇ ಸೇಮ್ ಅಲಂಕಾರ ಮಾಡಿದ್ದೆ, ಬಟ್ ಅದನ್ನು ತೋರ್ಸೋಕ್ಕಾಗ್ತಿಲ್ಲ. ಬಟ್ ಫೈನಲ್ ಆಗಿ ಹೇಗೆ ಬಂತು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೋಡಿ, ಫೈನಲ್ ಲುಕ್ಕು ಈ ಥರ ಬರುತ್ತೆ. ನಾನು ಇದನ್ನು ನಮ್ಮ ಆಫೀಸಲ್ಲಿ ಮಾಡಿದ್ದೆ. ನಾನು ಕೆಲಸ ಮಾಡುವಾಗ ನಮ್ಮ ಆಫೀಸಲ್ಲಿ ಈ ಥರ ಅಲಂಕಾರ ಮಾಡಿದ್ದೆ, ಅದನ್ನೇ ಇಲ್ಲಿ ಹಾಕ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.